ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡೋಣ. BJPಯ ಮ್ಯಾನಿಫೆಸ್ಟೋ ಹಿಂದೆ ಕೂಡ ನೀವು ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮ್ಯಾನಿಫೆಸ್ಟೋ ಮಾಡುವಂಥ ಸಂದರ್ಭದಲ್ಲಿ ಇದೇ ಗ್ಯಾರಂಟಿ ಯೋಜನೆಗಳು ನಿಮ್ಮ ಮುಂದೆ ಒಂದು ಪರ್ಯಾಯವಾಗಿ ಸವಾಲಾಗಿ ಇತ್ತು. ನಾವು 5 ಗ್ಯಾರಂಟಿ ಕೊಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳಿದರು. ಈಗ ಮತ್ತೆ 25 ಗ್ಯಾರಂಟಿಗಳನ್ನು ಕೇಂದ್ರದಲ್ಲಿ ತೆಗೆದುಕೊಂಡು ಬರ್ತಾ ಇದೆ. ಅಥವಾ ಮೋದಿಯವರು ಮೋದಿ ಗ್ಯಾರಂಟಿ ಹೇಳ್ತೀರಿ. ಈ ಮ್ಯಾನಿಫೆಸ್ಟೋವನ್ನು ನೀವು ಎರಡೂ ತುಲನೆ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಅನ್ಸುತ್ತೆ ನಿಮಗೆ? ಇನ್ಫ್ಯಾಕ್ಟ್ ಮೋದಿಯ ಮ್ಯಾನಿಫೆಸ್ಟೋನಲ್ಲಿ ಏನೂ ಇಲ್ಲ, ಇದು ಜುಮ್ಲಾ ವಾರಂಟಿ ಅಂತ AICC ಅಧ್ಯಕ್ಷರು ಹೇಳಿದ್ದಾರೆ. ಯಾಕೆಂದರೆ ಅವರಿಗೆ ಬಡವರನ್ನು ಬಡವರಾಗೇ ಉಳಿಸ್ಬೇಕು. ಗರೀಬಿ ಹಟಾವ್ ಯಾವಾಗ ಕೂಗಿದ್ರಿ ಈ ಸ್ಲೋಗನು? 73ರಲ್ಲಿ ಕೂಗಿದ್ರು. ಆಯಿತಾ? ಬಡತನ ನಿರ್ಮೂಲನೆ ಆಯಿತಾ? ಯಾರ ಕಾಲದಲ್ಲಿ ಇವತ್ತು 25 ಕೋಟಿ ಜನರು ಬಡತನ ರೇಖೆಗಿನ್ನ ಕೆಳಗಡೆ ಇರ್ತಕ್ಕಂಥವ್ರನ್ನ ಮೇಲೆ ತಂದವ್ರು ಯಾರು? 10 ವರ್ಷದ ಆಡಳಿತ ನರೇಂದ್ರ ಮೋದಿಯವರ ಸರ್ಕಾರ. ಇದು ನಾನು ಹೇಳ್ತಾ ಇಲ್ಲ, ವಿಶ್ವಸಂಸ್ಥೆಯವರು ಕೊಟ್ಟಿರ್ತಕ್ಕಂಥ ವರದಿ ಇದು. ಇವತ್ತು ಮ್ಯಾನಿಫೆಸ್ಟೋ 2000 ಕಟ್ಟು ನೀವು ಕೊಟ್ಟುಬಿಟ್ರೆ ಮಹಿಳೆಯರು ಒಂದು ಕುಟುಂಬ ಇವತ್ತು Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬದುಕು ಕಟ್ಟಿಕೊಟ್ಟಂಗಾಗುತ್ತಾ? ಮಾನ್ಯ ಪ್ರಧಾನಿಗಳು 1.5 ಕೋಟಿ ಜನರಿಗೆ, ಯುವಕರಿಗೆ ಕೌಶಲ್ಯ ತರಬೇತಿ ಕೆಲಸ ಮಾಡಿದ್ದಾರೆ. ಮೀನಿನ ಒಂದು ಊಟ ಕೊಡೋದಲ್ಲ, ಮೀನು ಹಿಡಿಯುವಂಥದ್ದನ್ನು ಕಲಿಸುವಂಥ ಕೆಲಸ ಮಾನ್ಯ ಪ್ರಧಾನಿಗಳು ಮಾಡ್ತಾವ್ರೆ. ಮಹಿಳೆಯರಿಗೆ ಇವತ್ತು ಮುದ್ರಾ ಯೋಜನೆಯಲ್ಲಿ ನೋಡಿ 20 ಲಕ್ಷ ರೂಪಾಯಿ, ಯಾವುದೇ ಶ್ಯೂರಿಟಿ ಇಲ್ಲ. ಅವರು ಯಾವ ಕಸುಬಿನಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅವ್ರಿಗೆ ಉತ್ತೇಜನ ಮಾಡ್ಬೋದು, ಉದ್ಯಮಿಗಳಾಗ್ಬೋದು. ಅತ್ಯಂತ ಕಡಿಮೆ ಬಡ್ಡಿ ಎಲ್ಲಿ ಇವತ್ತು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥ ಕೆಲಸ ಮಾಡಿ 2000 ಕೊಟ್ಬಿಟ್ರಂತೆ. ಮದ್ಯದ ಅಂಗಡಿಗಳಲ್ಲಿ ಇವತ್ತು ಟ್ಯಾಕ್ಸ್ ಎಷ್ಟು ಹಾಕಿದ್ದೀರಿ? 2000 ಖರ್ಚು ಮಾಡೋನು ಇವತ್ತು 5000 ಖರ್ಚು ಮಾಡಬೇಕಾಗಿದೆ ಮದ್ಯದ ಅಂಗಡಿಗಳಲ್ಲಿ. ಅದನ್ನೇ ಹೇಳಿದ್ದು ನಾನು. ಇಲ್ಲಿ 2000 ಕೊಡ್ತೀರಿ, ಇಲ್ಲಿ 5000 ತಗೊಳ್ತೀರಿ. ಅದೇ ಬಸ್ ಚಾರ್ಜು ಪುರುಷರಿಗೆ ಡಬಲ್ ಆಗಿದೆ. ಈಗ ಮಹಿಳೆಯರಿಗೆ ಫ್ರೀ, ಪುರುಷರಿಗೆ ಡಬಲ್. ಈಗ ಮಹಿಳೆಯರಿಗೆ 1 ಲಕ್ಷ ಕೊಡ್ತಾರೆ ವರ್ಷಕ್ಕೆ ಅಂತ ಆಫರ್ ಮಾಡಿದೆ ಕಾಂಗ್ರೆಸ್. ಅದು ಬಡವರ ಅಭಿವೃದ್ಧಿ. ಅವರಿಗೆ ಗೊತ್ತಿದೆ, ಕಾಂಗ್ರೆಸ್ಗೆ ಗೊತ್ತಿದೆ ಈ ದೇಶದಲ್ಲಿ ನಾವು ಬರೋದು 40 ಸ್ಥಾನ ಅಂತ. 2 ಸಲಿನೂ 40ರಿಂದ 50ರಲ್ಲೇ ಇದ್ದಾರೆ. ಈ ಸಲ ಇನ್ನೂ 10 ಸ್ಥಾನ ಕಡಿಮೆ ಆಗ್ತದೆ ಅಂತ ವರದಿಗಳು ಹೇಳ್ತವೆ, ನಾನು ಹೇಳ್ತಾ ಇಲ್ಲ. ಅನೇಕ ಮಾಧ್ಯಮಗಳು ನಿಮ್ಮದು ಸೇರಿದಂಗೆ ನೀವು ಕೊಟ್ಟಿರೋದು ಎಷ್ಟು ಕೊಟ್ಟಿದ್ದೀರಿ? ಈ ಸ್ಥಾನಗಳನ್ನ ಇಟ್ಕೊಂಡಾಗ ದೇ ಕ್ಯಾನ್ ಪ್ರಾಮಿಸ್ ಎನಿಥಿಂಗ್ ಅಂಡರ್ ದ ಸನ್. ಯಾಕೆಂದರೆ ನಾವು ಹೆಂಗೂ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತು ಅವರಿಗೆ. 1 ಲಕ್ಷ ನೀವು ಕೊಟ್ಟರೆ ಎಷ್ಟು ಕೋಟಿ ಮಹಿಳೆಯರು ಇರೋದು? 60 ಕೋಟಿ ಮಹಿಳೆಯರು. ಎಷ್ಟಾಯಿತು? ನಮ್ಮ ದೇಶದ ಇವತ್ತು ಬಡ್ಜೆಟ್ನ ಗಾತ್ರ ಏನು? ಏನು ಮಾಡಕ್ಕೆ ಕೊಟ್ಟಿದ್ದೀರಿ? ದೇಶನ ಹಾಳು ಮಾಡಕ್ಕೆ ಕೊಟ್ಟಿದ್ದೀರಿ. ಕಾಂಗ್ರೆಸ್ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹ್ಯೂಮನ್ಲಿ ಇಂಪಾಸಿಬಲ್. ಅಲ್ರಿ, 2000 ಕೊಟ್ಟೆ ರಾಜ್ಯನ ಹಾಳು ಮಾಡಿದ್ದೀರಿ. ಇಲ್ಲೇ ಕಣ್ಣು ಕಾಣಿಸ್ತಾ ಇದೆ. ಫಲಿತಾಂಶ ನೋಡಿ. ನೀವು ಏನು ಗ್ಯಾರಂಟಿ ಮೇಲೆ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೀರಿ, ಜನ ಅದಕ್ಕೆ ಬುದ್ಧಿ ಕಲಿಸ್ತಾರೆ. ಕರ್ನಾಟಕದ ಜನ ಬುದ್ಧಿ ಕಲಿಸ್ತಾರೆ. ವೇಟ್ ಟಿಲ್ ಜೂನ್ 4th, ಯು ವಿಲ್ ಗೆಟ್ ದ ರಿಸಲ್ಟ್. ಇದರ ಜೊತೆಗೆ ಈಗಾಗಲೇ ಪಕ್ಷದ ಚಟುವಟಿಕೆ ಜೊತೆಗೆ ಚಿಕ್ಕಬಳ್ಳಾಪುರದ ವಿಚಾರಗಳು ಕೂಡ ಸಾಕಷ್ಟಿದೆ. ಈ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಬಾರಿ ನೀವು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಮೆಡಿಕಲ್ ಮಿನಿಸ್ಟರ್ ವರ್ಸಸ್ ಮೆಡಿಕಲ್ ಮಿನಿಸ್ಟ್ರು ಅಂತ ಹೇಳಿದ್ರಿ. ಈಗ ಸುಧಾಕರ್ ಅವ್ರನ್ನ ಹೊಸ ವಾಕ್ಯ ಕಾಯಿನ್ ಮಾಡಿದ್ದಾರೆ, ಸೇವಕ ಅಥವಾ ಕೆಲಸಗಾರ ವರ್ಸಸ್ ಶ್ರೀಮಂತ ಅನ್ನುವಂಥದ್ದು. ಅಥವಾ ರಕ್ಷಾರಾಮಯ್ಯನವರು ಹೇಳ್ತಿದ್ದಾರೆ ಸರ್ವಾಧಿಕಾರಿ ವರ್ಸಸ್ ಸೇವಕ ಅನ್ನುವಂಥದ್ದು. ಈ ಒಂದು ಪದಗಳ ಸಮರಕ್ಕೆ ಏನು ಹೇಳ್ತೀರಿ ನೀವು? ಸೇವೆ ಅಂತಂದರೆ ಕ್ಯಾಪಿಟೇಷನ್ ಶುಲ್ಕದಲ್ಲಿ ಕೋಟ್ಯಾಂತರ ರೂಪಾಯಿ ಬಡವರ ಹತ್ರ ಹೀರೋದಲ್ಲ. ದಟ್ ಈಸ್ ನಾಟ್ ಸೇವೆ. ನಾನು ನನ್ನ ತಾಯಿ ಹೆಸರಿನಲ್ಲಿ ನನ್ನ ಹಳ್ಳಿಯಲ್ಲಿ, ನನ್ನ ಸ್ವಗ್ರಾಮದಲ್ಲಿ 17 ವರ್ಷಗಳ ಹಿಂದೆ ಒಂದು ಶೆಡ್ಡಲ್ಲಿ ಸ್ಟಾರ್ಟ್ ಮಾಡಿದೆ. ಇವತ್ತಿಗೂ ಕೂಡ ಅದು ಲಾಸಲ್ಲೇ ನಡೆಯುತ್ತೆ. ನಾನು ಮಾಡಿರೋದು ರೈತರ ಮಕ್ಕಳಿಗೆ, ಬಡವ್ರ ಮಕ್ಕಳಿಗೆ, ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ಗೆ. ನೀವೆಷ್ಟು ಕರೆಕ್ಟಾಗಿ ಫೀಸ್ ಕಟ್ಟದೇ ಇದ್ದರೆ ಅವನು ಎಕ್ಸಾಮೇ ಬರೆಯೋಂಗಿಲ್ಲ. 10% ಡಿಸ್ಕೌಂಟ್ ಕೊಡಲ್ಲ. ನೀವು ಸೇವೆ ಮಾಡ್ತೀರಿ. ನಾನು ವೈಯಕ್ತಿಕವಾಗಿ ಎಂದೂ ಮಾತಾಡಿಲ್ಲ ರಾಜಕಾರಣದಲ್ಲಿ. ಅವರು ಅಪಪ್ರಚಾರ ಮಾಡಲಿಕ್ಕೆ ಬಂದರೆ ನಾನು
ಎಲ್ಲವನ್ನು ಕೂಡ ಬಿಚ್ಚಿಡಬೇಕಾಗ್ತದೆ. ನನಗೆಲ್ಲ ಗೊತ್ತಿದೆ, ಅವ್ರ ಜನ್ರೇಷನ್ಸಿಂದ ಹೆಂಗೆ ಬಂದಿದೆ ಅನ್ನೋದನ್ನು ಕೂಡ ನಾನು ಬಿಚ್ಚಿಡಬಲ್ಲೆ. ಅವರ ವ್ಯವಹಾರ ಏನು ಎಲ್ಲವೂ ಕೂಡ ಗೊತ್ತಿದೆ ನನಗೆ. ಆದರೆ ವೈಯಕ್ತಿಕವಾಗಿ ನಾನು ಎಂದೂ ಕೂಡ ಆರೋಪಗಳನ್ನು ಮಾಡೋದರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಬಟ್ ನಿಮ್ಮ ವಿರುದ್ಧ ನೇರವಾಗಿ ಮಾತನಾಡ್ತೀವಿ, ಭ್ರಷ್ಟಾಚಾರದ ವಿಚಾರ ನೇರವಾಗಿ ಮಾತಾಡ್ತಾರೆ. ಹೀಗಿದ್ದಾಗಲೂ ಕೂಡ ಅವರೇನಾದ್ರು ತಪ್ಪು ಮಾಡಿದ್ರೆ ಅದನ್ನು ಬಯಲ್ಗೆಳೆಯೋದ್ರಲ್ಲಿ ಯಾಕೆ ನೀವು ಹಿಂದೇಟಾಗ್ತಾ ಇದ್ರಿ? ಈಗ 1 ವರ್ಷ ಆಗಿದೆ. ಭ್ರಷ್ಟಾಚಾರ ಮಾಡಿದರೆ ನಿಮಗೆ ಯಾರು ಅಡ್ಡ ಇದ್ದರು? ನೀವೇನು ಬೇಕಿದ್ರೂ ಕ್ರಮ ತಗೋಬೋದಿತ್ತು, ಯಾಕೆ ತಗೊಂಡಿಲ್ಲ? ಮತ್ತೆ ಆರೋಪ ಪಟ್ಟಿ ಸಲ್ಲಿಸಿದ್ದೀರಾ ನಂದೇನಾದರೂ ಮಾಡಿದ್ದೀನಿ ಅಂತ? ತನಿಖಾ ಸಂಸ್ಥೆ ಹಾಕಿದ್ದೀರಿ, ಓಕೆ. ಏನು ತನಿಖಾ ಸಂಸ್ಥೆಯಲ್ಲಿ ಅವರು ಜುಡಿಷರಿ ಏನು ರಿಮಾರ್ಕ್ಸ್ ಮಾಡಿದ್ದಾರೆ? ನನ್ನ ಮೇಲೆ ಏನು ರಿಮಾರ್ಕ್ ಮಾಡಿದ್ದಾರೆ ಹೇಳಿ? ಕೋವಿಡ್ ಹ್ಯಾಂಡ್ಲಿಂಗಲ್ಲಿ ಏನಾದರೂ ಮಾಡಿದ್ದಾರಾ? ಯಾವುದರಲ್ಲಿ ಏನಾದರೂ? ಅನೇಕ ವಿಷಯಗಳ ಬಗ್ಗೆ ಕೊಟ್ಟಿದ್ದಾರೆ. ವೈದ್ಯಕೀಯ ಕಾಲೇಜು 510 ಕೋಟಿ 580 ಕೋಟಿ ಎಷ್ಟು ಹೋಯಿತು? 800 ಕೋಟಿ ಹೆಂಗಾಗಿದೆ? 200 ಕೋಟಿ ಹೆಂಗೆ ಜಾಸ್ತಿ ಆಗಿದೆ ಅಂತ ಕೇಳಿದ್ದಾರೆ. ಎತ್ತಿನ ಹೊಳೆ ಯೋಜನೆ 8,000 ಕೋಟಿಗೆ ಪ್ರಾರಂಭ ಆಯಿತು. ನನ್ನ ಕ್ಷೇತ್ರದಲ್ಲೇ ಇದೇ ಮುಖ್ಯಮಂತ್ರಿಗಳು ಬಂದಿದ್ದರು, 50,000 ಜನ ಸೇರಿಸಿ ಮಾಡಿದ್ವಿ. ಈಗ 14,000 ಅಂದಂಥವರು ಮತ್ತೆ ಎಗೇನ್ ರಿವೈಸ್ಡ್ ಎಸ್ಟಿಮೇಟ್ 24,000 ಕೋಟಿ. ಮೆಡಿಕಲ್ ಕಾಲೇಜ್ ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡಿಲ್ಲ ಅನ್ನೋದು ನಿಮ್ಮ ಮೇಲೆ ಇರುವಂಥ ಆರೋಪ. ಇಲ್ಲ, ಅದೆಲ್ಲ ಕ್ಯಾಬಿನೆಟ್ ಇಲ್ದಿರ ನಾವು 1 ರೂಪಾಯಿ ಬಿಡುಗಡೆ ಮಾಡಿಲ್ಲ, 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಕಟ್ಟಡಗಳು ಮಣ್ಣು ಕೆಲಸ ಇದ್ದಂಗಲ್ಲ. ಇವರು ಇರಿಗೇಷನಲ್ಲಿ ಮಾಡಿದಾರಲ್ಲ, ಈಗ 8,000 ಕೋಟಿ 24,000 ಕೋಟಿ, ಇದನ್ನು ಮಾಡಬೇಕು ತನಿಖೆ. ಕಟ್ಟಡವಾಗೇ ಇರುತ್ತೆ. 200 ವರ್ಷ ಹೋದರೂ ಕಟ್ಟಡ ಅಲ್ಲೇ ಇರುತ್ತೆ, 1 ಅಡಿ ಆಚೆ ಈಚೆ ಹೋಗಲ್ಲ. ಮೆಜರ್ ಮಾಡಿ. ಅಂಥ ಪಾಪದ ಕೆಲಸ ಮಾಡೋಕ್ಕಲ್ಲ ನಾನು ಇಲ್ಲಿ ರಾಜಕಾರಣದಲ್ಲಿರೋದು. ಇವತ್ತು ನನಗೆ ಹೆಮ್ಮೆ ಇದೆ, ಒಬ್ಬ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿ ಒಂದು ಇತಿಹಾಸ ಕ್ರಿಯೇಟ್ ಮಾಡಿದ್ದೀನಿ. 9 ಮೆಡಿಕಲ್ ಕಾಲೇಜ್ ಮಾಡಿದ್ದೀನಿ. ನೀವೆಷ್ಟು ಮಾಡಿದಿರಿ? ಈಗ ಬಂದು ಒಂದು ಕಾಲೇಜ್ ಏನಾದರೂ ಅನೌನ್ಸ್ ಮಾಡಿದ್ರಾ? ಇಲ್ಲ. ಚಿತ್ರದುರ್ಗ ಮಾಡಿದ್ದು ನಾವು. ರಾಮನಗರ 16 ವರ್ಷಗಳು ಮಾಡೋಕ್ಕಾಗಿಲ್ಲ, ನಾವು ಮಾಡಿದ್ವಿ ರಾಮನಗರ. ಯಾದಗಿರಿ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಹಾವೇರಿ, ಇಷ್ಟು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆದರೆ ಸತ್ಯಸಾಯಿ, ರಾಜರಾಜೇಶ್ವರಿ 2ನೇ ಕಾಲೇಜು, ಗಣೇಶ್ ಮಂಗಳೂರಿನಲ್ಲಿ, ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ ತುಮಕೂರಿನಲ್ಲಿ, ಇಷ್ಟೆಲ್ಲ ಕಾಲೇಜುಗಳು ನಮ್ಮ ಕಾಲದಲ್ಲಿ ಕೇವಲ ಅದು ಕೋವಿಡ್ಡೇ 2.5 ವರ್ಷ ಹೋಯಿತು. ಇಷ್ಟರ ಹೊರತಾಗಿ ನಾವು ಮಾಡಿದ್ದೀವಲ್ಲ, ನಿಮಗೆ ಕಾಣಿಸಲ್ವಾ ಸೇವೆ? ನಿಮಗೆ ಕಾಣಿಸಲ್ವ ಈ ಕೆಲಸ? ಇವತ್ತು ಆರೋಗ್ಯ ವ್ಯವಸ್ಥೆಗಳು ಎಷ್ಟು ನಾವು ಇಂಪ್ರೂವ್ ಮಾಡಿದ್ದೀವಿ ಅಂದರೆ, ಎಂಥ ಒಂದು ಆರೋಗ್ಯದ ಸಮಸ್ಯೆ ಆಗಲಿ, ತುರ್ತು ಪರಿಸ್ಥಿತಿ ಎದುರಾದರೂ ಕೂಡ ಸರ್ವ ರೀತಿಯಲ್ಲಿ ಸಿದ್ಧ ಆಗಿದೆ ಇವತ್ತು ಆರೋಗ್ಯ ವ್ಯವಸ್ಥೆ ಕರ್ನಾಟಕದಲ್ಲಿ. ಇವತ್ತು ಮ್ಯಾನೇಜ್ ಮಾಡೋದೆಲ್ಲ ದೊಡ್ಡ ವಿಷಯ. ಅವತ್ತಿತ್ತಲ್ಲ ಸ್ಥಿತಿ, ಅವತ್ತು ದೊಡ್ಡ ವಿಷಯ. ಅದು ಮಾಡಿರೋದನ್ನು ನೀವು ಪ್ರಶಂಸೆ ಮಾಡದೇ ಇದ್ರೂ ಚಿಂತೆ ಇಲ್ಲ. ಆದರೆ ರಾಜಕೀಯದ ತೆವಲಿಗೋಸ್ಕರ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ವಧೆ ಮಾಡ್ತಿರಲ್ಲ, ಇದೆಂದಿಗೂ ಕೂಡ ಸರಿಯಲ್ಲ ಇದು ಪ್ರಜಾಪ್ರಭುತ್ವದಲ್ಲಿ.